ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ 2003ರ ಒಂದು ದ್ವಿತೀಯ ಪ್ರಶ್ನೆ ಪತ್ರಿಕೆ ಕನ್ನಡ ಇದನ್ನು ಬಿಡಿಸ್ತಾ ಇದ್ದೀನಿ. ಏಕೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ PSTR GPSTR ಮತ್ತು HSTR ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಬಿದ್ದಿದೆ. ಹಾಗಾಗಿ ಅದರ ತಯಾರಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇದಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆಗಳನ್ನು ನೋಡ್ತಾ ಹೋದರೆ ಸ್ವಲ್ಪ ನಮಗೆ ಐಡಿಯಾ ಬರುತ್ತೆ. ಅಂದರೆ ಇದೇ ಬರುತ್ತೆ ಅಂತ ಅಲ್ಲ, ಅದರ ಒಂದು ಸುತ್ತಮುತ್ತ ಕೇಳ್ಬೋದು ಅನ್ನೋ ಕಾರಣಕ್ಕೆ ನಾನು ಹಳೆಯ ಪತ್ರಿಕೆಗಳನ್ನು ಬಿಡಿಸ್ಕೊಡ್ತಾ ಇದ್ದೀನಿ. ಮೊದಲ ಪ್ರಶ್ನೆ, ವಸಿಷ್ಠ ವಿಶ್ವಾಮಿತ್ರರ ಸಂವಾದವುಳ್ಳ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ವಸಿಷ್ಠ ಮತ್ತು ವಿಶ್ವಾಮಿತ್ರರ ಸಂವಾದ ಇರುವಂಥದ್ದು ಯಾವುದು ಅಂತ 4 ಆಪ್ಷನ್ ಇದೆ. ಭಾರತ ಕಥಾಮಂಜರಿ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಶ್ರೀರಾಮಾಯಣ ದರ್ಶನಂ ಅಂತ ಹೇಳಿ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಯಾವುದನ್ನು ನಾವು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡ್ಬೋದು ಸ್ನೇಹಿತರೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದರೆ ಸರಿಯಾದಂತಹ ಉತ್ತರ ಬಂದು ಹರಿಶ್ಚಂದ್ರ ಕಾವ್ಯ. ಈ ಹರಿಶ್ಚಂದ್ರ ಕಾವ್ಯ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಹರಿಶ್ಚಂದ್ರ ಕಾವ್ಯ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಕರ್ನಾಟಕ ಕವಿ ಚೂತವನ ಚೈತ್ರ ಎನಿಸಿದಂಥ ಕವಿ ಯಾರು ಅಂತ ಕೇಳಿದ್ದಾರೆ. ಕರ್ನಾಟಕ ಕವಿ ಚೂತವನ ಅಂತ ಹೇಳಿ ಚೂತವನ ಚೈತ್ರ ಅಂತ ಬಿರುದಿದ್ದಂಥ ಕವಿ ಯಾರು ಅಂತ ಲಕ್ಷ್ಮೀಶ, ಚಾಮರಸ, ಜನ್ನ, ರಾಘವಾಂಕ ಅಂತ ಹೇಳಿ 4 ಜನರ ಒಂದು ಆಯ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಉತ್ತರ ಬಂದು ನಾವು ಲಕ್ಷ್ಮೀಶ ಕವಿಯನ್ನು ತಗೊಳ್ತೀವಿ ಸ್ನೇಹಿತರೆ. ಲಕ್ಷ್ಮೀಶ ಕವಿ ಈ ಒಂದು ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಬಿರುದುಳ್ಳಂಥವನು ಲಕ್ಷ್ಮೀಶ ಕವಿ. ಈತನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನುವಂಥ ಬಿರುದು ಇತ್ತು. ನೆಕ್ಸ್ಟು ಮುಂದುವರೆದು ಮತ್ತೊಂದು ಪ್ರಶ್ನೆ, ಬಿರುಕು ಇದು P. ಲಂಕೇಶ್ ಅವರ ಇದು ಯಾವ ಒಂದು ಪ್ರಕಾರಕ್ಕೆ ಸೇರಿಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಬಿರುಕು ಅನ್ನುವಂಥದ್ದು ಕಾದಂಬರಿ, ಕಥಾ ಸಂಕಲನ, ನಾಟಕ, ಲೇಖನ ಅಂತ ಕೇಳಿದ್ದಾರೆ. ನಮಗೆ ಈ ಬಿರುಕು ಅನ್ನುವಂಥದ್ದು ಯಾವ ಒಂದು ಪ್ರಕಾರಕ್ಕೆ ಸೇರಿಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಬಿರುಕು ಅನ್ನುವಂಥದ್ದು ಕಾದಂಬರಿ ಪ್ರಕಾರಕ್ಕೆ ಸೇರಿಕೊಳ್ಳುತ್ತೆ. ಇದು ಕಾದಂಬರಿ ಸಾಹಿತ್ಯಕ್ಕೆ ಸೇರಿಕೊಳ್ಳುವಂಥದ್ದು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಹಾಗೆ ಜೋಕುಮಾರ ಸ್ವಾಮಿ ನಾಟಕದ ಕರ್ತೃ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಜೋಕುಮಾರ ಸ್ವಾಮಿ ನಾಟಕದ ಕರ್ತೃ ಕುವೆಂಪು, ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ ಪಾಟೀಲ, ಗಿರೀಶ್ ಕಾರ್ನಾಡ್ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಜೋಕುಮಾರ ಸ್ವಾಮಿ ಅನ್ನುವಂಥದ್ದು ಚಂದ್ರಶೇಖರ ಕಂಬಾರವರ ಒಂದು ನಾಟಕ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಚಂದ್ರಶೇಖರ ಕಂಬಾರವರ ಒಂದು ನಾಟಕ ಜೋಕುಮಾರ ಸ್ವಾಮಿ ಅನ್ನುವಂಥದ್ದು. ಮುಂದುವರೆದು ಮುಂದಿನ ಪ್ರಶ್ನೆ, ಕಾರ್ವಾಲೋ ಕಾದಂಬರಿ ಬರೆದವರು ಯಾರು ಅಂತ ಕೇಳಿದ್ದಾರೆ. ಈ ಕಾರ್ವಾಲೋ ಅನ್ನುವಂತಹ ಕಾದಂಬರಿಯನ್ನು ಬರೆದಂಥವರು ಆಯ್ಕೆಗಳು ಬಸವರಾಜ್ ಕಟ್ಟಿಮನಿ, ಅನುಪಮ ನಿರಂಜನ, ಪೂರ್ಣಚಂದ್ರ ತೇಜಸ್ವಿ, ಹಾಗೆ ಆನಾಕ್ರು ಅಂತ ಹೇಳಿ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಬಂದು ಪೂರ್ಣಚಂದ್ರ ತೇಜಸ್ವಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಪೂರ್ಣಚಂದ್ರ ತೇಜಸ್ವಿ ಅನ್ನುವಂಥದ್ದು ಕಾರ್ವಾಲೋ ಕಾದಂಬರಿಯನ್ನು ಬರೆದಂಥವ್ರು ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟು ಮುಂದುವರೆದು ನಾಟಕ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಶಿವರಾಮ್ ಕಾರಂತ್, ಮಾಸ್ತಿ, ಗಿರೀಶ್ ಕಾರ್ನಾಡ್, ಶ್ರೀರಂಗ ಅಂತ ಹೇಳಿ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ನಾವು ನೋಡೋದಾದರೆ ಇಲ್ಲಿ ಗಿರೀಶ್ ಕಾರ್ನಾಡ್ ಅವರು ನಾಟಕ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಒಬ್ಬ ಸಾಹಿತಿ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಹಾಗೆ ಇಂಗ್ಲಿಷ್ ಗೀತಗಳು ಈ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ. ತೀನಂಶ್ರೀ, BM ಶ್ರೀ, ತೀತಾ ಶರ್ಮಾ, ರಂಶ್ರೀ ಮುಗಳಿ ಅಂತ ಹೇಳಿ 4 ಆಯ್ಕೆಗಳಿವೆ. ಈ ಇಂಗ್ಲಿಷ್ ಗೀತಗಳು ಅನ್ನುವಂಥ ಕೃತಿಯನ್ನು ರಚಿಸಿದವರು ಯಾರು ಅಂತ ಅಂದರೆ ಅದು BM ಶ್ರೀ ಅವರು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಪ್ರಶ್ನೆ,
ದಾರಾ ಬೇಂದ್ರೆ ಅವರ ಕಾವ್ಯನಾಮ ಏನು ಅಂತ ಕೇಳಿದ್ದಾರೆ. ಬೇಂದ್ರೆ ಕವಿಶಿಷ್ಯ, ವಿನಾಯಕ, ಅಂಬಿಕಾತನಯ ದತ್ತ ಅಂತ ಕೇಳಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಬಂದು ಅಂಬಿಕಾತನಯ ದತ್ತ ಅನ್ನುವಂಥದ್ದು ಇವರ ಒಂದು ಕಾವ್ಯನಾಮ. ಇನ್ನು ಬೇಂದ್ರೆ ಅಂತ ಬಂದಿರೋದು ಇದು ಬೇಂದ್ರೆಯವರ ಹೆಸರು. ಕವಿಶಿಷ್ಯ ಇದು ಪಂಜಿಯವರ ಒಂದು ಕಾವ್ಯನಾಮ ಅಂತ ಹೇಳ್ತೀವಿ. ಇದು ಪಂಜಿಯವರ ಒಂದು ಕಾವ್ಯನಾಮ. ಹಾಗೆ ವಿನಾಯಕ ಇದು ವಿಕೃ ಗೋಕಾಕ್ ಅವರದು ಈ ಒಂದು ಕಾವ್ಯನಾಮ. ವಿನಾಯಕ ಅನ್ನುವಂಥದ್ದು ವಿಕೃ ಗೋಕಾಕ್ ಅವರ ಒಂದು ಕಾವ್ಯನಾಮ ಅಂತ ಹೇಳಿ ನಾವು ನೋಡ್ತೀವಿ ಸ್ನೇಹಿತರೆ. ಇದಿಷ್ಟು ಕೂಡ ಈ ಒಂದು ಕೃತಿಗೆ ಸಂಬಂಧಿಸಿದ್ದು. ಇನ್ನು ಮುದ್ರಾ ಮಂಜೂಷ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಚಿಕ್ಕದೇವರಾಜ, ಮುದ್ದಣ್ಣ, ಬಸವಪ್ಪ ಶಾಸ್ತ್ರಿ, ಕೆಂಪು ನಾರಾಯಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುದ್ರಾ ಮಂಜೂಷ ಅನ್ನುವಂಥದ್ದು ಕೆಂಪು ನಾರಾಯಣನ ಒಂದು ಕೃತಿ. ಇನ್ನು ಚಿಕ್ಕದೇವರಾಜ, ಮುದ್ದಣ್ಣ, ಬಸವಪ್ಪ ಶಾಸ್ತ್ರಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಸವಪ್ಪ ಶಾಸ್ತ್ರಿ ಬರಲ್ಲ, ಮುದ್ದಣ್ಣನೂ ಕೂಡ ಬರಲ್ಲ, ಚಿಕ್ಕದೇವರಾಜರು ಬರಲ್ಲ. ಕೆಂಪು ನಾರಾಯಣ ಅನ್ನೋದು ಇದರ ಒಂದು ಕೃತಿಯ ಕರ್ತೃ ಅಂತ ನಾವು ನೋಡ್ತೀವಿ. ಮುದ್ರಾ ರಾಕ್ಷಸ ಅನ್ನುವಂಥದ್ದು ಈ ಕೃತಿಗೆ ಆಕಾರ ಗ್ರಂಥ ಅಂತ ಹೇಳಿ ಕೂಡ ನಾವು ನೋಡಲಾಗುತ್ತೆ. ನೆಕ್ಸ್ಟ್ ಇವರಲ್ಲಿ ಸಾಹಿತಿ ಅಲ್ಲದವರು ಯಾರು ಅಂತ ಕೇಳಿದ್ದಾರೆ. ಇವರಲ್ಲಿ ಸಾಹಿತಿ ಅಲ್ಲದವರು ತ್ರಿವೇಣಿ, MK ಇಂದಿರಾ, T ಸುನಂದಮ್ಮ, ಹಾಗೆ ಪಣಿಯಮ್ಮ ಅಂತ ಹೇಳಿ ಕೇಳಿದ್ದಾರೆ. ಈ 4ರಲ್ಲಿ ಯಾರು ಸಾಹಿತಿ ಅಲ್ಲ ಅಂತ ಹೇಳಿ ನಾವು ನೋಡೋದಾದರೆ ಪಣಿಯಮ್ಮ ಅನ್ನುವಂಥದ್ದು ಸಾಹಿತಿ ಅಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಪಣಿಯಮ್ಮ ಅನ್ನುವಂಥದ್ದು ಕೃತಿ ಹೆಸರು, ಅದು ಸಾಹಿತಿ ಹೆಸರಲ್ಲ. ಹಾಗಾಗಿ ಪಣಿಯಮ್ಮ ಅನ್ನುವಂಥದ್ದು ಸಾಹಿತಿ ಅಲ್ಲದೆ ಇರೋ. ತ್ರಿವೇಣಿ ಅವರು ಸಾಹಿತಿ, MK ಇಂದಿರಾ ಅವರು ಸಾಹಿತಿ, T ಸುನಂದಮ್ಮ ಕೂಡ ಸಾಹಿತಿ. ಈ ಪಣಿಯಮ್ಮ ಈ MK ಇಂದಿರಾ ಅವರು ಬರೆದಿರುವಂಥ ಒಂದು ಕೃತಿ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ SL ಭೈರಪ್ಪನವರ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಸುಬ್ಬಣ್ಣ, ಪರ್ವ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅವರ ಒಂದು ಪ್ರಸಿದ್ಧವಾದ ಕಾದಂಬರಿ ಪರ್ವ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಪರ್ವ ಅನ್ನುವಂಥದ್ದು ಈ SL ಭೈರಪ್ಪನವರ ಒಂದು ಕಾದಂಬರಿ ಅಂತ ನಾವು ನೋಡ್ತೀವಿ. ನೆಕ್ಸ್ಟು ಒಡಲಾಳ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಒಡಲಾಳ ಈ ಕೃತಿಯ ಕರ್ತೃ ಯಾರು? ದೇವನೂರು ಮಹಾದೇವ, ಚದುರಂಗ, ತಾರಾಸು, UR ಅನಂತಮೂರ್ತಿ ಅಂತ ಕೊಟ್ಟಿದ್ದಾರೆ. ನಮಗೆ ಸರಿಯಾದಂಥ ಉತ್ತರ ಬಂದು ದೇವನೂರು ಮಹಾದೇವ ಅಂತ ಹೇಳಿ ನಾವು ನೋಡ್ತೀವಿ. ಇದು ದೇವನೂರು ಮಹಾದೇವ ಅವರ ಒಡಲಾಳ ಅನ್ನುವಂತಹ ಕೃತಿ. ಅಲ್ಲಿ ಸಾಕವ ಅನ್ನುವಂಥ ಪಾತ್ರ ಪ್ರಸಿದ್ಧವಾದದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಈ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಅಂತ ಹೇಳಿ ಚನ್ನವೀರ ಕಣವಿ, ಪೂತಿನ, ಪಂಜೆ ಮಂಗೇಶ್ರಾಯರು, M ಗೋವಿಂದಪ್ಪಯ್ಯ ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಆಯ್ಕೆ ಬಂದು M ಗೋವಿಂದಪ್ಪಯ್ಯವರು ಈ ಒಂದು ಗೀತೆಯನ್ನು ರಚಿಸಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಕನ್ನಡ ಇಂಗ್ಲೀಷ್ ನಿಘಂಟನ್ನು ಸಿದ್ಧಪಡಿಸಿದವ್ರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ರೆವರೆಂಡ್ F ಕಿಟಲ್, BL ರೈಸ್, ಜಾನ್ಸನ್, ಕಾಲ್ಡ್ವೆಲ್ ಅಂತ ಹೇಳಿ 4 ಆಯ್ಕೆಗಳು ಕೊಟ್ಟಿದ್ದಾರೆ. ಇದು F ಕಿಟಲ್ ಅವರು ರಚಿಸಿದಂತಹ ಒಂದು ನಿಘಂಟು, ಕನ್ನಡ ಇಂಗ್ಲೀಷ್ ನಿಘಂಟು ಅನ್ನುವಂಥದ್ದು F ಕಿಟಲ್ ಅವರು ರಚಿಸಿರುವಂಥದ್ದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಕೈಲಾಸಂ ಅವರ ಪೂರ್ಣ ಹೆಸರು ಕೇಳಿದ್ದಾರೆ. TP ಕೈಲಾಸಂ, ಪರಮಶಿವ ಕೈಲಾಸಂ, ತ್ಯಾಗರಾಜ ಕೈಲಾಸಂ ಅಯ್ಯರ್, ತ್ಯಾಗರಾಜ ಪರಮಶಿವ ಕೈಲಾಸಂ ಅಂತ ಹೇಳಿ 4 ಆಯ್ಕೆಗಳಿವೆ. ಅದರಲ್ಲಿ 4ನೇ ಆಯ್ಕೆ ಏನಿದೆ, ತ್ಯಾಗರಾಜ ಪರಮಶಿವ ಕೈಲಾಸಂ ಅನ್ನೋದು ಇವರ ಒಂದು ನಿಜವಾದಂತಹ ಹೆಸರು. ನಾವು TP ಕೈಲಾಸಂ ಅಂತಲೇ ಕರೆಯುವಂಥದ್ದು. ನೆಕ್ಸ್ಟು ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳಿದಂಥ ಲಾಕ್ಷಣಿಕ ಯಾರು ಅಂತ ಕೇಳಿದ್ದಾರೆ. ರೀತಿರಾತ್ಮ ಕಾವ್ಯಸ್ಯ ಅಂತ ವಾಮನ, ಅಜಿತ ಸೇನ, ಭಟ್ಟನಾಯಕ, ಮಮ್ಮಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದು ವಾಮನ ಅಂತ ಹೇಳ್ತೀವಿ. ವಾಮನ ಹೇಳಿರುವಂಥದ್ದು ರೀತಿರಾತ್ಮ ಕಾವ್ಯಸ್ಯ ಅಂತ. ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿ ಆತ ತಿಳಿಸಿದ್ದಾನೆ. ನೆಕ್ಸ್ಟು ಬಿರುಗಾಳಿ ಪೊಡೆಯ ಲೆಕ್ಕ ಕಂಪಿಸಿ ಫಲಿತ ಕದಳಿ ಮುರಿದೆಳೆಗೊರಗುವಂತೆ ಇಲ್ಲಿರುವ ಅಲಂಕಾರ.
ಇದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತಹ ಸಾಲು. ಇಲ್ಲಿ ಯಾವ ಅಲಂಕಾರ ಇದೆ ಅಂತ ಹೇಳಲಾಗುತ್ತೆ? ಉಪಮಾ ಅಲಂಕಾರ. ಎರಗುವಂತೆ ಅಂತ ಹೇಳಿ ಬಂದಿರೋದ್ರಿಂದ ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆ. ಮತ್ತೊಂದು ಪ್ರಶ್ನೆ, ಕಾವ್ಯದ ಶಬ್ದಾರ್ಥಗಳಲ್ಲಿ ಲೋಕರೂಢಿಗೆ ಮೀರಿದ ಅತಿಶಯವಿರುವುದೇ? ಅಂದರೆ ಯಾವುದರಲ್ಲಿ ಅತಿಶಯ ಇರೋದನ್ನು ಏನಂತೀವಿ ಅಂತ ಕೇಳಿದರೆ ಅದು ಅತಿಶಯೋಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಕಾವ್ಯದ ಶಬ್ದಾರ್ಥಗಳಲ್ಲಿ ಲೋಕರೂಢಿಗೆ ಮೀರಿದ ಅತಿಶಯ ಇರೋದನ್ನು ಅತಿಶಯೋಕ್ತಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಸ್ವಭಾವೋಕ್ತಿಯು ಹೀಗೆ ಪರಿಗಣಿತವಾಗಿದೆ ಅಂತ ಕೇಳಿದರೆ ಅಲಂಕಾರ, ಧ್ವನಿ, ಛಂದಸ್ಸು, ರಸ. ಸ್ವಭಾವೋಕ್ತಿ ಎನ್ನುವಂಥದ್ದು ಅಲಂಕಾರಕ್ಕೆ ಪರಿಗಣಿತವಾಗಿರುವಂತಹದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಸೌಂದರ್ಯಂ ಅಲಂಕಾರಂ ಎಂದು ಹೇಳಿದವನು ಯಾರು ಅಂತ ಕೇಳಲಾಗಿದೆ. ಇಲ್ಲಿ ಸೌಂದರ್ಯಂ ಅಲಂಕಾರಂ ಅಂತ ಹೇಳಿದವನು ವಾಮನ, ಭಾಮಹ, ಭಾಸ, ಭಾರವಿ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳಿರುವಂಥವನು ಯಾರು ಅಂತ ಅಂದರೆ ನಮಗೆ ಇಲ್ಲಿ ವಾಮನ ಅನ್ನುವಂಥವನು ಬರ್ತಾನೆ. ವಾಮನ ಅನ್ನುವಂಥವನು ಈ ಒಂದು ಸೌಂದರ್ಯ ಅಲಂಕಾರಂ ಅಂತ ಹೇಳಿರುವಂಥವನು. ನೆಕ್ಸ್ಟು, ಉಪಮಾ ಅಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಯಾವುದು ಅಂತ ಕೇಳಲಾಗುತ್ತೆ. ಉಪಮಾ ಅಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಉಪಮೇಯ, ಸಾಧಾರಣ ಧರ್ಮ, ಅನ್ಯೋಕ್ತಿ, ಉಪಮಾನ ಅಂತ ಹೇಳಿ 4 ಆಯ್ಕೆಗಳಿದ್ದಾವೆ. ಅದರಲ್ಲಿ ಬಂದು ಒಂದು ಉಪಮೇಯ ಅಂತ ಹೇಳಿ ನಾವು ಕರಿಬೋದು. ಉಪಮಾಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಉಪಮೇಯ. ನೆಕ್ಸ್ಟು, ಅನಿಮಿಷ ಚಾಪ ಕ್ಷಣಿಕ ಸಿರಿ ಎಂಬ ಹೇಳಿಕೆಯಲ್ಲಿರುವ ಅಲಂಕಾರ. ಉಪಮಾಲಂಕಾರ, ರೂಪಕ ಅಲಂಕಾರ, ದೀಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಅನಿಮಿಷ ಚಾಪ ಕ್ಷಣಿಕ ಸಿರಿ ಎಂಬ ಹೇಳಿಕೆಯಲ್ಲಿರುವಂತಹ ಅಲಂಕಾರ ಯಾವುದು ಅಂದರೆ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಅಂತ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಉಪಮಾನವಾಗಬಹುದಾದ ವಿಷಯವು ಕವಿ ಕಲ್ಪಿತವಾಗಿದ್ದರೆ ಅದು ಸಂದೇಹ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ರತಿ ವಸ್ತು ಸ್ತೂಪ ಅಲಂಕಾರ, ಹಾಗೆ ಋತಿ ಕೇಕಾಲಂಕಾರ ಅಂತ ಹೇಳಿ 4 ಆಯ್ಕೆಗಳಿದ್ದಾವೆ. ಇದರಲ್ಲಿ ಸರಿಯಾದಂತಹ ಉತ್ತರ ಉತ್ಪ್ರೇಕ್ಷ ಅಲಂಕಾರ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 24, ಅಕ್ಷರಗಳ ಪುನರಾವರ್ತನೆಯನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಅನುಪ್ರಾಸ, ಖಂಡಪ್ರಾಸ, ಅನ್ಯಪ್ರಾಸ, ಆಂತರಿಕ ಪ್ರಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಕ್ಷರಗಳ ಪುನರಾವರ್ತನೆಯನ್ನು ಅನುಪ್ರಾಸ ಅಂತ ಹೇಳಿ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಖಂಡೆನ ತಂಡದ ಇಂಡು ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಯಮಕ, ಆಂತರಿಕ, ಅಂತ್ಯ ಮತ್ತು ವೃತ್ಯಾನುಪ್ರಾಸ. ಯಮಕ, ಆಂತರಿಕ ಪ್ರಾಸ, ಅಂತ್ಯಪ್ರಾಸ, ವೃತ್ಯಾನುಪ್ರಾಸ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ವೃತ್ಯಾನುಪ್ರಾಸ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಅನುಭವ ವಿಶೇಷವೇ ಅಂತ ಹೇಳಿ ಕೇಳಿದ್ದಾರೆ. ರಸ, ವ್ಯಂಗ್ಯ, ಜ್ಞಾನ, ಸ್ಪರ್ಧೆ ಅಂತ 4 ಆಯ್ಕೆಗಳಿವೆ. ಅದರಲ್ಲಿ ರಸ ಅನ್ನುವಂಥದ್ದು ಅನುಭವ ವಿಶೇಷ. ನೆಕ್ಸ್ಟು 27ನೇ ಪ್ರಶ್ನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದಂಥ ಲಾಕ್ಷಣಿಕ ಯಾರು ಅಂತ ಕೇಳಿದ್ದಾರೆ. ಅದರಲ್ಲಿ ಹೇಮಚಂದ್ರ, ವಿಶ್ವನಾಥ, ಮಮ್ಮಟ, ಭೋಜ ಅಂತ ಹೇಳಿ 4 ಆಯ್ಕೆಗಳಿವೆ. ಅದರಲ್ಲಿ ಸರಿಯಾದಂತಹ ಆಯ್ಕೆ ವಿಶ್ವನಾಥ ಹೇಳಿರುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ, ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ಅಂತ ಕೇಳಿದ್ದಾರೆ. ರತಿ, ಅಲಂಕಾರ, ಕರುಣೆ ಮತ್ತು ವಿರಸ ಅಂತ ಕೇಳಿದ್ದಾರೆ. ಇಲ್ಲಿ ಶೃಂಗಾರ ರಸದ ಸ್ಥಾಯಿ ಭಾವ ಬಂದಾಗ ನಾವಿಲ್ಲಿ ರತಿಯನ್ನು ತಗೊಳ್ತೀವಿ. ರತಿ ಅನ್ನುವಂಥದ್ದು ಶೃಂಗಾರ ರಸದ ಸ್ಥಾಯಿ ಭಾವ. ನಮಗೆ ನವರಸಗಳಿಗೆ ಅಷ್ಟೇ ಸ್ಥಾಯಿ ಭಾವಗಳು ಇದ್ದಾವೆ, ಸಂಚಾರಿ ಭಾವಗಳು ಇದ್ದಾವೆ, ಅವುಗಳನ್ನ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು ಶಾಂತರಸದ ಪ್ರಸ್ತಾವವನ್ನು ಮೊದಲು ಮಾಡಿದವನು ಯಾರು ಅಂತ ಕೇಳಿದ್ದಾರೆ. ವಾಗ್ಭಟ, ತೃಪತುಂಗ, ಉದ್ಭಟ, ಭಟ್ಟನಾರಾಯಣ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಉದ್ಭಟ ಅನ್ನುವಂಥದ್ದು ಒಂದು ಶಾಂತರಸದ ಪ್ರಸ್ತಾವವನ್ನು ಮೊದಲು ಮಾಡಿದಂಥವನು ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ,
ಇವುಗಳಲ್ಲಿ ರಸಾನುಭವ ಸೂಚಕ ಪದ ಯಾವುದು ಅಂತ ಕೇಳಿದ್ದಾರೆ. ವಿಸ್ಮಯ, ರೌದ್ರ, ಭಯ, ವ್ಯಂಗ್ಯ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳು. ಅದರಲ್ಲಿ ರೌದ್ರ ಅನ್ನುವಂಥದ್ದು ರಸಾನುಭವ ಸೂಚಕವಾದಂತಹ ಪದ ಅಂತ ಹೇಳಿ ನೋಡಲಾಗುತ್ತೆ. ಇದಿಷ್ಟು ಕೂಡ ನಮಗೆ ಈ ಪ್ರೌಢಶಾಲಾ ನೇಮಕಾತಿಯಲ್ಲಿ 2003ರಲ್ಲಿ ಕೇಳಲಾದಂಥ ಒಂದು ಪ್ರಶ್ನೆಗಳು. ನಾನು ಬರೀ ಇದಕ್ಕೆ ಕ್ವಶನನ್ನು ಹೇಳಿ ಉತ್ತರವನ್ನು ಹೇಳಿದ್ದೀನಿ ಅಷ್ಟೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳೇನು 100 ಇದೆ ಒಟ್ಟು, ಅದರಲ್ಲಿ 30 ಕೊಟ್ಟಿದ್ದೀನಿ, ಇನ್ನೂ 70 ಇದೆ. ಮುಂದಿನ ಭಾಗದಲ್ಲಿ ವಿವರಣೆ ಸಹಿತ ನಾನು ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಸರಿ ಅಲ್ಲ 2 ಸರಿ ಅದನ್ನು ಪ್ಲೇ ಮಾಡಿ ಕೇಳಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು.